ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಅಪೂರ್ವವಾದ ವಿಷಯ. ಬಹಳ ಸ್ತ್ರೀಯರಿಗೆ ಗೊಂದಲ ಇರುತ್ತೆ ಈ ವಿಷಯದಲ್ಲಿ. ಅದು ಪತಿವ್ರತ ಸ್ತ್ರೀಯರಿಗೆ, ಧಾರ್ಮಿಕ ಸ್ತ್ರೀಯರಿಗೆ ಬಹಳ ಗೊಂದಲ. ಏನು ಗೊಂದಲ ಅಂದರೆ, ಈಗ ಮನೆಯಲ್ಲಿ ಎಲ್ಲರೂ ಅನುಕೂಲವಾಗಿದ್ದು ಧರ್ಮ ಮಾರ್ಗದಲ್ಲಿ ಇವಾಗ ಚೆನ್ನಾಗಿರುತ್ತೆ. ನಾವು ಮಾಡೋ ಧರ್ಮ ಕೆಲಸಕ್ಕೆ ಏನೋ ಒಂದು ದಾನ ಕೊಡಬೇಕು, ಮತ್ತೊಂದು ಏನೋ ದೇವರಿಗೆ ಸೇವೆ ಬರೆಸ್ಬೇಕು, ಹರಕೆ ಹೊತ್ಕೊಂಡಿರ್ಬೋದು, ಎಲ್ಲ ತೀರಿಸ್ಲಿಕ್ಕೆ ಒಂದೊಂದು ಮಾಡ್ತಾ ಇರ್ತಾರೆ ಅನೇಕ ಅನುಷ್ಠಾನಗಳನ್ನು. ಅದರಲ್ಲಿ ಸ್ತ್ರೀಗೆ ಗಂಡಂದ್ರು ಅನುಕೂಲವಾಗಿರಲ್ಲ, ಗಂಡಂದ್ರು ಮಾತು ಕೇಳಲ್ಲ. ಆದರೆ ಗಂಡಂದ್ರನ್ನ ಬಯೋ ಹಾಗಿಲ್ಲ, ಅವ್ರಿಗೆ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಪಾತಿವ್ರತ್ಯ ಅಂದ್ರೇನು, ಗಂಡನಿಗೆ ಬೈಬಾರ್ದು, ಯಾವುದೇ ರೀತಿ ಏನು ಅನ್ಬಾರ್ದು. ಆದರೆ ಧರ್ಮ ಮಾರ್ಗಕ್ಕೆ ಎಳ್ಕೊಂಬರ್ಬೇಕು. ಹೆಂಗೆ ಎಳಿಲಿಕ್ಕೆ ಸಾಧ್ಯ? ಚೂರು ಅನ್ಬೇಕಲ್ಲ. ಗಂಡನಿಗೆ ಉಪದೇಶದ ಮಾತುಗಳನ್ನು ಹೆಂಡತಿ ಆಡ್ಬೋದೋ ಇಲ್ವೋ? ಶಾಸ್ತ್ರಗಳಲ್ಲಿ ಹೇಳೋ ಪ್ರಕಾರ ಗಂಡನ ಒಳಗಡೆ ಭಗವಂತನ ಸನ್ನಿಧಾನ ಇದೆ ಅಂತ ಚಿಂತಿಸಿ ಪತ್ಯಂತರ್ಗತ, ಮಧ್ವಾಂತರ್ಗತ, ಶ್ರೀಕೃಷ್ಣನಿಗೆ ಅರ್ಪಣೆ ಅಂತೆಲ್ಲ ಪ್ರತಿ ಸಂಕಲ್ಪದಲ್ಲೂ ಪತಿ ಮೇಲೆ ಅಷ್ಟು ಭಕ್ತಿಯನ್ನು ಇಟ್ಟಿರ್ಬೇಕು. ಆದರೆ ಗಂಡ ಮಾತನ್ನೇ ಕೇಳಲ್ಲ. ಅವನಿಗೆ ಉಪದೇಶ ಕೊಡ್ಬೋದೋ ಇಲ್ವೋ? ಅವನಿಗೆ ಉಪದೇಶ ಕೊಡ್ಬೇಕಾದ್ರೆ ಸ್ವಲ್ಪ ಗದರಿಸಿ ಮಾತಾಡ್ಬೋದೋ ಇಲ್ವೋ? ಅದು ತಪ್ಪಾಗತ್ತಾ ಇಲ್ವಾ? ಅವಾಗ ನಾವು ಮಾಡಿದ ಪುಣ್ಯ ಎಲ್ಲ ನಮಗೆ ಹೊರಟೋಗತ್ತಾ, ಕಳ್ಕೊಳ್ತೀವ? ಹೇಗೆ ಅವನನ್ನ ದಾರಿ ತರಲಿಕ್ಕೆ ಉಪದೇಶ ಕೊಡ್ಬೋದೋ ಇಲ್ವೋ ಅಂತ ಹೀಗೆ ಹಲವು ಸಂಶಯಗಳಿರುತ್ತೆ. ಒಂದು ಮಾತು, ಹೆಂಡತಿ ಗಂಡನಿಗೆ ಹೇಗೆ ಅಂತಂದ್ರೆ, ಒಂದು ಶಾಸ್ತ್ರದಲ್ಲಿ ಮಾತಿದೆ, ಕಾಂತಾ ಸಂಹಿತೆಯ ಉಪದೇಶ ಜುಜೆ ಅಂತ. ಅಂದ್ರೆ ನಮಗೆ ಒಬ್ಬೊಬ್ರು ಕಷ್ಟದಲ್ಲಿದ್ದಾಗ ಒಬ್ಬೊಬ್ರು ಉಪದೇಶವನ್ನ ಕೊಡ್ತಾರೆ. ಈಗ ಉದಾಹರಣೆಗೆ ಕಷ್ಟದಲ್ಲಿದ್ದಾಗ ಫ್ರೆಂಡ್ಸ್ ಬರ್ತಾರೆ, ಮೊದಲು ಅವ್ರು ಉಪದೇಶ ಕೊಡ್ತಾರೆ, ನೋಡು ಹೀಗೆ ಮಾಡು, ಇದು ತಪ್ಪಾಗತ್ತೆ, ಈ ತರ ಮಾಡಬೇಡ. ಸರಿ, ತಂದೆ ತಾಯಿಗಳು ಹೇಳ್ತಾರೆ. ಆದರೆ ಹೆಂಡತಿ ಹೇಳೋದಕ್ಕೂ, ತಂದೆ ತಾಯಿ ಹೇಳೋದಕ್ಕೂ, ಸ್ನೇಹಿತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೆಂಡತಿ ಹೇಳೋ ಕ್ರಮನೇ ಬೇರೆ ಥರ ಇರುತ್ತೆ. ತುಂಬಾ ಜೊತೆಗೇ ಇರ್ತಾಳೆ, ದಂಪತಿಗಳು ಜೊತೆಯಾಗೇ ಹೆಂಡತಿ ಇರ್ತಾಳೆ. ಅವಳು ವಿವೇಚನೆ ಮಾಡಿ ಪ್ರತಿಯೊಂದು ಅಂಶವನ್ನು ಗಮನಿಸಿ ಅವಳು ಕೊಡೋ ಉಪದೇಶಕ್ಕೆ ಮಹತ್ವ ಜಾಸ್ತಿ ಇರುತ್ತೆ. ಆ ರೀತಿಯಲ್ಲಿ ಪುರಾಣಗಳು ನಮ್ಗೆ ಹೇಗೆ ಉಪದೇಶ ಕೊಡುತ್ತೆ ಅಂದ್ರೆ, ಹೆಂಡತಿಯ ತರಹ ಉಪದೇಶ ಕೊಡುತ್ತೆ ಪುರಾಣ ಅಂತ ಒಂದು ಮಾತಿದೆ. ಹಾಗಾದ್ರೆ ಪುರಾಣದ ಮಾತುಗಳು ಅದು ತೀರಾ ದೂರಕ್ಕೆ ಇರುವಂಥ ಮಾತುಗಳಲ್ಲ. ತೀರಾ ಹತ್ರದಲ್ಲಿರೋ ಹೆಂಡತಿ ಹೇಗೆ ಗಮನಿಸಿ ಸರಿಯಾದ ದಾರಿಯನ್ನು ಉಪದೇಶ ಕೊಡ್ತಾಳೋ ಒಳ್ಳೆ ಹೆಂಡತಿ, ಆ ಥರ ಪುರಾಣಗಳು ನಮಗೆ ಹಾಗೆ ಉಪದೇಶ ಕೊಡುತ್ತೆ ಅಂತ ಒಂದು ಮಾತಿದೆ. ಹಾಗಾದ್ರಲ್ಲಿ ಏನ್ ಬಂತು? ಹೆಂಡತಿನೂ ಉಪದೇಶ ಗಂಡನಿಗೆ ಕೊಡ್ತಾಳೆ, ತಪ್ಪಿಲ್ಲ. ಅಧರ್ಮ ಮಾರ್ಗದಲ್ಲಿ ಗಂಡ ಹೋಗ್ತಾ ಇದ್ದಾನೆ ಅಂದ್ರೆ ಧರ್ಮ ಮಾರ್ಗಕ್ಕೆ ಇಳಿಲಿಕ್ಕೆ ಉಪದೇಶ ಕೊಡೋದು ಸಹಜ. ಸ್ವಲ್ಪ ಗದರಿಸಿನೂ ಕೊಡ್ಬೋದಂತೆ, ತಪ್ಪೇನಿಲ್ಲ. ಅದರಿಂದ ಏನು ಪುಣ್ಯ ಕಡಿಮೆನೂ ಆಗಲ್ವಂತೆ. ಯಾಕೆಂದ್ರೆ ಪತಿವ್ರತ ಸ್ತ್ರೀಯರೇ ಹೀಗೆ ಮಾಡಿದ್ದಾರೆ ಅಂತ ಅನೇಕ ಉದಾಹರಣೆಗಳನ್ನ ನಾವು ಗಮನಿಸ್ಬೋದು. ಮೊದಲನೇದಾಗಿ ನಾವು ಪತಿವ್ರತ ಸ್ತ್ರೀಯರಲ್ಲಿ ಎದ್ದು ಪ್ರಸಿದ್ಧವಾಗಿ ಕಾಣೋದು ಸೀತಾದೇವಿ. ಸೀತಾದೇವಿ ರಾಮನ ಬಗ್ಗೆ ಏನು ಮಾತಾಡ್ಲೇ ಇಲ್ವಾ ಒಂದ್ಸರಿನು? ರಾಮ ಅಂತ ಒಳ್ಳೆಯವನು, ಅವನ ಬಗ್ಗೆ ಯಾಕೆ ಸೀತೆ ಮಾತಾಡ್ಬೇಕು ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಒಂದು ಸಲಿ ಸೀತಾದೇವಿನೂ ಕೂಡ ರಾಮಚಂದ್ರನಿಗೆ ಉಪದೇಶ ಕೊಡ್ತಾಳೆ. ಅದು ತೋರಿಸಿದ್ದಾರೆ. ಸಾಕ್ಷಾತ್ ಲಕ್ಷ್ಮಿಯಾದ ಸೀತೆನೂ ಕೂಡ ಏನ್ ತೋರಿಸಿದಾಳೆ ಅಂದ್ರೆ, ನಿಮ್ಮ ಗಂಡಂದ್ರು ಏನಾದ್ರೂ ತಪ್ಪನ್ನು ಮಾಡಬಾರ್ದು ಅಂದ್ರೆ ನೀವು ಉಪದೇಶ ಕೊಡಿ. ನೀವು ಬರೀ ನಮಗೆ ಗಂಡಂದ್ರೆ ಗುರುಗಳು, ಗಂಡನಿಂದ ನಾವು ಉಪದೇಶ ಪಡಿಬೇಕು, ಒಂದು ಮಂತ್ರೋಪದೇಶ ಪಡಿಬೇಕಾದ್ರೂ ಗಂಡನಿಂದ ಪಡಿಬೇಕು ಅಂತ ನಿಜ. ಅದೇ ಗಂಡನಿಗೆ ಮರು ಮಾತಾಡ್ಲೇಬಾರ್ದು ಅಂತ ಧರ್ಮಶಾಸ್ತ್ರ ಹೇಳೇ ಇಲ್ಲ. ಯಾಕೆಂದ್ರೆ ಇದೇ ಸಾಕ್ಷಿ. ಯಾವಾಗ ಅಂದ್ರೆ, ಈ ತಂದೆಯ ಮಾತಿಗೆ ರಾಮಚಂದ್ರ ಬೆಲೆ ಕೊಟ್ಟ, ದಶರಥನ ಮಾತಿಗೆ. ಕಾಡಿಗೆ ಹೊರಟ, ಲಕ್ಷ್ಮಣ ಸೀತೆ ಜೊತೆಗೆ ಹೊರಟಿದ್ದಾನೆ. ಹೊರಟು ಅಲ್ಲಿ ಒಬ್ಬ ಋಷಿಯ ಆಶ್ರಮಕ್ಕೆ ಬರ್ತಾನೆ, ಸುತೀಕ್ಷ್ಣ ಅಂತ. ಆಶ್ರಮದಿಂದ ಹೊರಡಬೇಕಾಗಿ ಬರುತ್ತೆ ದಂಡಕಾರಣ್ಯದ ಕಡೆ. ಆಗ ಸಾಗ್ಬೇಕಾದ್ರೆ ಸೀತಾದೇವಿ ರಾಮನಿಗೆ ಬಂದು ಒಂದು ಮಾತುಗಳನ್ನು ಹೇಳ್ತಾಳೆ, ಉಪದೇಶದ ಮಾತು. ಆವಾಗ ಒಬ್ಬಳು ಹೆಂಡತಿ ಗಂಡನಿಗೆ ಯಾವ ರೀತಿ ಹೇಳ್ಬೇಕು ಮಾತುಗಳನ್ನ, ಅದನ್ನ ಚೆನ್ನಾಗಿ, ಜಗಳ ಆಗ್ಬಾರ್ದು. ತೀರಾ ವಿಚ್ಛೇದನಕ್ಕೆ ಕಾರಣ ಆಗ್ಬಿಟ್ರೆ, ಏನ್ ನನಗೇನು ಉಪದೇಶ ಕೊಡ್ತೆ ಅಂತ ಗಂಡನಿಗೆ ಒಂದು ಅಹಂಕಾರ ಬಂದು ಅಹಂಕಾರದಿಂದ ಮಾತನಾಡಿ ಹೋಗು ಅಂತ ತ್ಯಜಿಸೋ ತರ ಆಗ್ಬಿಟ್ರೆ ಕಷ್ಟ. ಅದನ್ನು ಉಪದೇಶ ಕೊಡ್ಬೇಕಾದ್ರೆ ಯಾವ ತರ ಹೇಳ್ಬೇಕು ಅನ್ನೋ ಕ್ರಮವನ್ನು ಕೂಡ ಆ ಸೀತಾದೇವಿ ಹೇಗೆ ಅನುಷ್ಠಾನ ಮಾಡಿದಾಳೆ ಅದನ್ನ ಗಮನಿಸ್ಬೋದು. ಅವಳೇನ್ ಹೇಳ್ತಾಳೆ ಅಂದ್ರೆ,
ನ ಕಥಂಚನ ಸಾ ಕಾರ್ಯ ಗೃಹೀತ ಧನುಷಾತ್ವಯ ಬುದ್ಧಿ. ನೀನೀಗ ದಂಡಕಾರಣ್ಯಕ್ಕೆ ಹೋಗ್ಬೇಕು, ಅಲ್ಲಿ ಹಿಂಸೆ ಮಾತ್ರ ಮಾಡಬೇಡ. ಧನುಸ್ಸನ್ನ ಹಿಡಿದುಕೊಂಡು ಸಿಕ್ಕ ಸಿಕ್ಕ ಪ್ರಾಣಿಗಳಿಗೆ ಅದಕ್ಕೆ ಇದಕ್ಕೆಲ್ಲ ಹಿಂಸೆ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆಂದ್ರೆ ನೀನ್ ಆಗ್ಲೇ ರಾಜ್ಯ ತೊರೆದು ಬಂದಿದ್ಯಾ, ಬಂದಿರೋದು ತಪಸ್ಸಿಗೆ ಬಂದಿರೋದಿಲ್ಲಿ. ಹಾಗಾಗಿ ಮತ್ತೆ ಧನುಸ್ಸನ್ನ ಧರಿಸಿ ಮತ್ತೆ ಹಿಂಸಾ ಪ್ರವೃತ್ತಿಗೆ ಹೋಗೋದ್ ಬೇಡ, ಕ್ಷತ್ರಿಯನಂತೆ ವರ್ತಿಸೋದ್ ಬೇಡ ಅಂತ ಒಂದು ಮಾತನ್ನ ಉಪದೇಶ ಕೊಡ್ತಾನೆ. ಅಷ್ಟೇ ಅಲ್ಲ, ಕ್ವಚ ಶಸ್ತ್ರಂ ಕ್ವಚವನಂ ಕ್ವಚ ಕ್ಷಾತ್ರಂ ತಪಃ ಕ್ವಚ. ಶಸ್ತ್ರ ಎಲ್ಲಿ, ಕಾಡೆಲ್ಲಿ, ತಪಸ್ಸಲ್ಲಿ ಈ ರೀತಿ ಧನುಸ್ಸನ್ನ ಎತ್ಕೊಂಡು ನೀನು ಬರ್ತಾ ಇದೆಯಲ್ಲ ಕ್ಷತ್ರಿಯನಾಗಿ, ಇದೆಯಲ್ಲಿ ಒಂದೊಂದಕ್ಕೆ ಸರಿ ಇಲ್ಲ. ಯಾವತ್ತೂ ಕೂಡ ತಪಸ್ಸನ್ನ ಮಾಡಬೇಕಾದ್ರೆ ಅದನ್ನೆಲ್ಲ ಬಿಟ್ಟು ಬಂದ್ಬಿಡ್ಬೇಕು, ಎಂದಿಗೂ ಅದನ್ನ ಎತ್ಕೊಂಡು ಬರಬೇಡ ಈ ಕಡೆ ಅಂತ ಒಂದು ಮಾತನ್ನ ಗಂಡನಿಗೆ ಕೊಟ್ಲು ಉಪದೇಶ. ಕೊಟ್ಟು ಕೂಡಲೇ ರಾಮ ಏನಂತ, ನೀನ್ ಯಾರು ನನಗೆ ಉಪದೇಶ ಕೊಡ್ಲಿಕ್ಕೆ ಅಂತ ಅಂತಾನ ಅಂದ್ರೆ, ಅಷ್ಟೊತ್ತಿಗೆ ನೋಡಿ ಸೀತೆ ಏನ್ ಮಾತು ಹೇಳ್ತಾಳೆ ಮುಂದಕ್ಕೆ. ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ ತ್ವಾಂತು ಶಿಕ್ಷಯೇ ನ ಕಥಂಚನ. ನಾನು ನಿನಗೆ ಗುರುಸ್ಥಾನದಲ್ಲಿ ನಿಂತು ಉಪದೇಶ ಕೊಡ್ಲಿಕ್ಕೆ ಬಂದಿಲ್ಲ, ನಿನ್ನ ಮೇಲೆ ತುಂಬಾ ಪ್ರೀತಿ, ತುಂಬಾ ಅಭಿಮಾನ ಇದೆ ನನಗೆ. ಪ್ರೀತಿ ಅಭಿಮಾನ ಜಾಸ್ತಿಯಾಗಿ ನಿನಗೆ ಒಂದ್ಸರಿ ನೆನಪಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ನಿನಗೆ ಶಿಕ್ಷಣ ಮಾಡ್ತಾ ಇಲ್ಲ, ಶಿಷ್ಯನ ಗುರು ಉಪದೇಶ ಕೊಡೋ ತರ ಮಾಡ್ತಾ ಇಲ್ಲ ಅಂತ ಹೀಗೆ ಗೌರವ ಭಾವದಿಂದ ಅಲ್ಲಿ ರಾಮನಿಗೆ ಸೀತಾದೇವಿ ಹೇಳ್ತಾಳೆ. ಅಲ್ಲಿ ನಿನಗೆ ಅಂತೆಲ್ಲ ಸೀತಾದೇವಿ ಏನು ಮಾತನ್ನು ಬಡಿಸಿಲ್ಲ, ನಿಮಗೆ ಈ ಒಂದು ಮಾತನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾ ಇದ್ದೀನಿ, ಅದನ್ನ ನೆನಪಿಸ್ಕೊಡ್ತಾ ಇದ್ದೀನಿ ಅಂತ. ಹೆಂಡತಿಯರು ಹಾಗೆ ನೋಡಿ, ನೀವು ಅಧರ್ಮ ಮಾರ್ಗದಲ್ಲಿ ಬೇರೆದಕ್ಕೆ ಹೋಗ್ತಾ ಇದ್ದೀರಿ, ದಯವಿಟ್ಟಲ್ಲಿ ಹೋಗ್ಬೇಡಿ, ನಿಮ್ಮಲ್ಲಿ ಬಹಳ ಪ್ರೀತಿ ಇದೆ, ಬಹಳ ಇದರಿಂದ ಹೇಳ್ತಾ ಇದ್ದೀನಿ ಅಂತ ಬಹಳ ಸಾಫ್ಟ್ ಆಗಿ ಹೇಳೋದಿದೆಯಲ್ಲ, ಅದನ್ನ ಇಲ್ಲಿ ಸೀತಾದೇವಿ ತೋರಿಸಿದಾಳೆ. ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ಮಾತನ್ನ ಸೀತೆ ಅದೇ ಸಂದರ್ಭದಲ್ಲಿ ಹೇಳ್ತಾಳೆ. ನಾನು ಶಿಕ್ಷಣ ಕೊಡ್ತಾ ಇಲ್ಲ, ವಿಚಾರ್ಯ ಬುದ್ಧ್ಯಾತು ಸಹಾನುಜೇನ ಯದ್ ರೋಚತೆ ತತ್ಕುರು ಮಾಚಿರೇಣ. ಕೊನೆದಾಗ ಹೇಳ್ಬಿಡ್ತಾಳೆ, ನನ್ನ ಮಾತ್ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಆದ್ರೆ ಚಿಂತೆ ಇಲ್ಲ, ಅದೇ ನಿಮ್ ತಮ್ಮ ಇವರೆಲ್ಲ ಜೊತೆಗೆ ಇರ್ತಾರಲ್ಲ, ಆ ತಮ್ಮನ ಜೊತೆಗೆ ವಿಚಾರ ಮಾಡಿ, ನಿಮಗೆ ವಿಚಾರ ಮಾಡಿದ ಮೇಲೆ ನಿಮ್ಗೆ ಹೇಗನ್ಸತ್ತೋ ಹಾಗೆ ಮಾಡಿ, ತೊಂದರೆ ಇಲ್ಲ. ಆದ್ರೆ ನನಗ ಅಭಿಪ್ರಾಯ ನಂದಿಷ್ಟು ಅಂತ. ಅಂದ್ರೆ ಸಂಕೋಚ ಇರದೇನೆ ಹೆಂಡತಿ ತನ್ನ ಗಂಡನಿಗೆ ಹೇಳಬೇಕು. ಹೇಳ್ಬೇಕಾದ್ರೆ ಅನುಸರಿಸೋ ಕ್ರಮ ಇದೆಯಲ್ಲ, ಅದನ್ನು ಸೀತಾದೇವಿ ನೋಡಿ ಕಲಿಬೇಕು. ಪತಿವ್ರತಾ ಸ್ತ್ರೀಯಾದ ಸೀತೆಯನ್ನ ನೋಡಿ ಕಲಿಬೇಕಾದ ಇಷ್ಟು ಮಾತು. ಇಷ್ಟು ಕೇಳಿದ ಮೇಲೆ ಗಂಡನ ಮನಸ್ಸು ಕರಗಲ್ವಾ? ಕರಗೆ ಹೋಯ್ತಂತೆ. ಅಂತನಂತೆ ರಾಮ, ಇಲ್ಲ ಇಲ್ಲ, ಖಂಡಿತ ನೀನು ಬಹಳ ವಿನೀತಳಾಗಿ ಉಪದೇಶವನ್ನ ನನಗೆ ಮಾಡಿದ್ಯಾ, ಪರಿತುಷ್ಟೋಸ್ಮ್ಯಹಂ ಸೀತೆ, ಬಹಳ ಸಂತೋಷ ಆಯ್ತು ನನಗೆ, ನಾನು ಎಂದಿಗೂ ಆ ದಾರಿಗೆ ಹೋಗಲ್ಲ ಅಂತ ರಾಮಚಂದ್ರ ನಗ್ತಾ ಹೇಳಿದ್ನಂತೆ. ಅಂದ್ರೆ ಗಂಡಂದ್ರಿಗೂ ಆ ಬುದ್ಧಿ ಇರ್ಬೇಕು, ಸ್ವಲ್ಪ ಹೆಂಡತಿ ಹೇಳೋ ಮಾತನ್ನ ಕೇಳ್ಬೇಕು ಗಂಡಂದ್ರು. ಪ್ರತಿ ಸರಿ ನಂದೇ ಮಾತು ಅಂತ ಈಗೋ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ನಂದೇ ಮಾತು ಯಾವಾಗಲೂ ಕೇಳ್ಬೇಕು ಅಂತ ಹಾಗಿರಬಾರ್ದು. ಗಂಡಂದ್ರು ಹೆಂಡತಿಯರ ಮಾತನ್ನ ಧರ್ಮ ವಿಷಯದಲ್ಲಿ ಕೇಳ್ಬೇಕು, ಆಲಿಸ್ಬೇಕು. ಹೇಳೋ ವಿಚಾರನೇ ಕಿವಿಗೆ ಬೀಳ್ದೆ ಇದ್ರೆ ಹೇಳೋ ಸರಿನೋ ತಪ್ಪೋ ಏನೋ ಗೊತ್ತಾಗಲ್ಲ. ಮೊದಲೇ ಇವಳು ಹೇಳೋದೆಲ್ಲ ತಪ್ಪು ಅಂತಂದ್ರೆ ಅದು ತಪ್ಪಾಗತ್ತೆ. ಈ ತರ ಒಂದು ವಿಷಯ. ಅಷ್ಟೇ ಅಲ್ಲ, ದ್ರೌಪದಿ ದೇವಿ ಇನ್ನೊಬ್ಬಳು ಪತಿವ್ರತಾ ಸ್ತ್ರೀ. ದ್ರೌಪದಿ ದೇವಿಯು ಕೂಡ ಯುಧಿಷ್ಠಿರನಿಗೆ ಉಪದೇಶ ಮಾಡಿದ ಒಂದು ಸಂದರ್ಭ ಇದೆ. ಯುಧಿಷ್ಠಿರ ತಾನು ತಪ್ಪು ಮಾಡಿದ, ದ್ಯೂತವನ್ನ ಆಡದ. ಆ ದ್ಯೂತದಿಂದ ತಾನು ಮೋಸಕ್ಕೆ ಹೋದ, ಪಗಡೆ ಆಟ ಆಡಿ 1 ವರ್ಷ ಕಳೀತು ವನವಾಸದಲ್ಲಿ. 2ನೇ ವರ್ಷಕ್ಕೆ ಅವನು ಇನ್ನೂ ಕಳಿಬೇಕಲ್ಲ, 12 ವರ್ಷ ಕಳೆದು ಮುಂದಕ್ಕೆ ರಾಜ್ಯಭಾರ ಮಾಡ್ಬೇಕು, ಯೋಚನೆ ಮಾಡ್ತಾ ಇಲ್ಲ, ತನ್ನ ಕರ್ತವ್ಯವನ್ನು ಮರೆತು ಬಿಡಿದಾನೆ. ಅಂದ್ರೆ ಇನ್ನೊಬ್ರು ಮೋಸ ಮಾಡಿದಾಗ ಆಯ್ತು ಮೋಸ ಮಾಡಿಸ್ಕೊಂಡು ಹಾಗೆ ಎದ್ಬಿಡಿದೀನಿ, ಮುಂದೆ ಯೋಚನೆ ಮಾಡಲ್ಲ. ಅಂದ್ರೆ ಈಗ ಅನೇಕರು ತಾವು ಈ ಕಲಿಯುಗದಲ್ಲೂ ಕೂಡ ಗಂಡಂದ್ರೆಲ್ಲ ಹಲವರ ಮೋಸಕ್ಕೆ ಒಳಗಾಗ್ಬಿಡ್ತಾರೆ. ಆಮೇಲೆ ಏನೂ ಬೇಡ ಅಂತ ಉದಾಸೀನವಾಗಿ ಕೆಲಸಕ್ಕೆ ಹೋಗಲ್ಲ, ಅಲ್ಲಿ ಹೋಗಲ್ಲ, ಈಗಲ್ಲ, ಸುಮ್ಮನೆ ಎದ್ಬಿಡ್ತಾರೆ. ಹೀಗೆ ಇದ್ಬಿಟ್ರೆ ಎಚ್ಚರಿಸ್ಬೇಕಲ್ಲ, ಎಚ್ಚರಿಸದೇ ಇದ್ರೆ ಏನು ಹಾಗೆ ಎದ್ಬಿಡ್ತಾರೆ. ಅದರಿಂದ ಮೋಸಕ್ಕೆ ಒಳಗಾಗಬಹುದು ಅನೇಕ ಜನರಿಂದ. ಹಾಗಂತ ಮುಖ್ಯ ದೃಷ್ಟಿಯನ್ನೇ ಮರೆತು ಬಿಟ್ರೆ ಆಗ ಹೆಂಡತಿ ಎಚ್ಚರಿಸುವ ಕರ್ತವ್ಯ ಇದೆ. ದ್ರೌಪದಿ ಎಚ್ಚರಿಸ್ತಾಳೆ, ನೀವು ಯೋಚನೆ ಮಾಡಿ, ಮುಂದೆ ರಾಜ್ಯಭಾರ ಮಾಡ್ಬೇಕು, ಕ್ಷಮೆ ಸಾಕು. ಎಷ್ಟಂತ ಕ್ಷಮೆ ದುಷ್ಟರಿಗೆ, ದುಷ್ಟರಿಗೆ ಕ್ಷಮೆ ಒಳ್ಳೇದಲ್ಲ. ನೀವು ಮುಂದೆ ಅದಕ್ಕೆ ಯೋಚನೆ ಮಾಡಿ, ರಾಜ್ಯಭಾರ ಮುಂದೆ ಹೇಗೆ ವರ್ಷಗಳನ್ನ ಕಳೆದು ಸ್ಥಾಪನೆ ಮಾಡಬೇಕು ಅದಕ್ಕೆಲ್ಲ ನೀವು ಯೋಚಿಸ್ಬೇಕು ಅಂತ. ಅಷ್ಟೆಲ್ಲ ಹೇಳಿ ಕ್ಷಮೆಗೆ ಮಹತ್ವ ಇಲ್ಲ, ನೀವು ಹೇಳಿದ್ ಸರಿ ಇಲ್ಲ ಅಂತ ಯುಧಿಷ್ಠಿರನ ಮಾತಿಗೆ ದ್ರೌಪದಿ ದೇವಿ ಖಂಡನೆಯನ್ನ ಮಾಡ್ಬಿಡ್ತಾಳೆ, ನೀವು ಹೇಳಿದ್ ಸರಿ ಇಲ್ಲ ಅಂತ. ಭೀಮನ ಮಾತು ಕೂಡ ಅಲ್ಲಿ ಪ್ರಚೋದನೆಗಿರುತ್ತೆ. ಕೊನೆಗೆ ದ್ರೌಪದಿನೂ ಕೂಡ ಸುಮ್ಮನೆ ಆಗ್ಬಿಡ್ತಾಳೆ. ಯಾಕೆಂದ್ರೆ ಗಂಡನ ಜೊತೆಗೆ ತುಂಬಾ ಜಾಸ್ತಿ ಉಪದೇಶದ ಮಾತುಗಳನ್ನ ಆಡಬಾರ್ದಂತೆ, ಸ್ತ್ರೀ ವಾಚಾಳಿ ಆಗ್ಬಾರ್ದು ಅಂತ. ಕೊಡ್ಬೇಕು ಉಪದೇಶ, ಒಂದು ಹಂತಕ್ಕೆ ಕೊಡ್ಬೇಕಂತೆ, ಆಮೇಲೆ ಸುಮ್ಮನೆ ಆಗ್ಬಿಡ್ಬೇಕಂತೆ. ಒಂದು ವೇಳೆ ಸ್ತ್ರೀ ಯಾವತ್ತೂ ಕೂಡ ತನ್ನ ಗಂಡನಿಗೆ ಉಪದೇಶನೇ ಕೊಡಬಾರ್ದು ಅಂತಾದ್ರೆ, ಗುರುವಿನ ಸ್ಥಾನದಲ್ಲಿ ಇರೋ ತರ ದ್ರೌಪದಿ ಯಾಕೆ ಉಪದೇಶ ಕೊಡ್ತಾಳೆ? ಹಾಗಾದ್ರೆ
ಉಪದೇಶ ಕೊಡೋದನ್ನ ನಮಗೇನ್ ಗೊತ್ತಾಯ್ತು, ಅವಶ್ಯವಾಗಿ ಕೊಡ್ಬೋದು. ಖಂಡಿತ ಉಪದೇಶವನ್ನ ಕೊಟ್ಟು ಏನೋ ಪಾಪ ಆಗ್ಬಿಡತ್ತೆ, ಗಂಡನಿಗೆ ನಾವು ಅವಮಾನ ಮಾಡ್ದಾಗತ್ತೆ ಅಂತ ಖಂಡಿತ ಭಾವಿಸ್ಬೇಡಿ. ಖಂಡಿತ ಸ್ತ್ರೀಯರು ಉಪದೇಶ ಅಂತ ಸಂದರ್ಭದಲ್ಲಿ ನೀಡಬಹುದು. ಅಷ್ಟೇ ಅಲ್ಲ, ಇನ್ನೂ ಒಂದೆರಡು ಉದಾಹರಣೆ ಇದೆ ಇದಕ್ಕೆ. ಗಾಂಧಾರಿ ದೇವಿ ದೊಡ್ಡ ಪತಿವ್ರತೆ. ಗಾಂಧಾರಿ ಏನ್ ಮಾಡಿದ್ಲು, ಧೃತರಾಷ್ಟ್ರ ತನ್ನ ಗಂಡ ಕುರುಡ ಅಂತ ಗೊತ್ತಾಯ್ತು, ನಾನು ಕುರುಡಳಾಗ್ತೀನಿ ಅಂತ, ನಾನು ಕೂಡ ಜೀವನದಲ್ಲಿ ನೋಡೋದಿಲ್ಲ ಅಂತ ಅಷ್ಟು ಪತಿವ್ರತೆ ಅವಳು. ಇಡೀ ಜೀವನವಿಡೀ ತಾನು ತನ್ನ ಕಣ್ಣಿಗೆ ಪಟ್ಟಿ ಹಾಕೊಂಡು ಹಾಗೆ ಜೀವನವನ್ನ ಸಾಗಿಸ್ತಾಳೆ. ಎಂಥ ಪತಿವ್ರತೆ ಗಾಂಧಾರಿ. ಆದ್ರೆ ಎಂದಿಗೂ ಗಾಂಧಾರಿ ತನ್ನ ಗಂಡ ಧೃತರಾಷ್ಟ್ರನ ಬಗ್ಗೆ ಮಾತಾಡ್ಲೇ ಇಲ್ವಾ, ಉಪದೇಶ ಕೊಡ್ಲಿಲ್ವಾ ಅಂದ್ರೆ ಕೊಟ್ಟಿದ್ದಾಳೆ. ಗಾಂಧಾರಿ ಅಂಥ ಪಾತಿವ್ರತೆ ರಕ್ಷಣೆ ಮಾಡಿದ್ರು, ಉಪದೇಶ ಕೊಟ್ಲು. ಹಾಗಾಗಿ ಸ್ತ್ರೀಯರು ಯೋಚನೆ ಮಾಡೋದು ಬೇಡ, ನಾನು ಇಷ್ಟೆಲ್ಲ ದಾನ ಧರ್ಮ ಮಾಡಿದ್ದೀನಿ, ಪುಣ್ಯ ಕೆಲಸ, ಪ್ರದಕ್ಷಿಣೆ, ಸೇವೆ, ಅದು ಇದು ಮಾಡಿದ್ದೀನಿ, ನನ್ನ ಗಂಡನಿಗೆ ಒಂದು ಮಾತನ್ನು ಬಿಟ್ರೆ ಎಲ್ಲಾ ಪುಣ್ಯ ಕಳ್ಕೊಂಡ್ಬಿಡ್ತೀನಿ. ಇಲ್ಲ, ಖಂಡಿತ ಕಳ್ಕೊಳ್ಳಲ್ಲ. ಗಾಂಧಾರಿಗೆ ಪಾತಿವ್ರತ್ಯನೇ ಹೋಗ್ಲಿಲ್ವಂತೆ, ಉಪದೇಶ ಕೊಟ್ರು ಧೃತರಾಷ್ಟ್ರನಿಗೆ. ಅವಳು ತನ್ನ ಜೀವನವಿಡೀ ಇಟ್ಟವಳು ಅದಕ್ಕೋಸ್ಕರ, ಆದ್ರೂ ಉಪದೇಶ ಕೊಟ್ಟಿದ್ದಾಳೆ. ಯಾವಾಗ ಉಪದೇಶ ಕೊಡ್ತಾಳೆ, ಸಂಧಾನಕ್ಕೆ ಅಂತೆಲ್ಲ ಕೃಷ್ಣ ತಾನು ಬಂದಿದ್ದಾನೆ ಪಾಂಡವರ ಕೌರವರ ಮಧ್ಯೆ ಸಂಧಾನಕ್ಕೆ ಅಂತ. ಆಗ ದುರ್ಯೋಧನ ಇವರೆಲ್ಲ ಒಪ್ಪೋದೇ ಇಲ್ಲ. ಆಗ ಧೃತರಾಷ್ಟ್ರನಿಗೆ ದುರ್ಯೋಧನನ ಬಗ್ಗೆ, ಸ್ವತಃ ಮಗನ ಬಗ್ಗೆ ಗಂಡನ ಹತ್ರ ಅವಳು ಹೇಳ್ತಾಳೆ. ಏನ್ ಹೇಳ್ತಾಳೆ ಅಂದ್ರೆ, ಬೈಬೇಕಾಗಿತ್ತು ನಿಮಗೆ ಅಂತ. ಸಭೆಯಲ್ಲಿ ಗಾಂಧಾರಿ ಧೃತರಾಷ್ಟ್ರ ತನ್ನ ಗಂಡನಿಗೆ ಸಭೆಯಲ್ಲಿ ಹೇಳ್ತಾರೋ ಮಾತು, ಮನೆಯಲ್ಲ ಸಭೆಯಲ್ಲಿ. ನೀವು ಮೊದಲು ನಿಂದನೆ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ. ಯಾಕೆಂದ್ರೆ ನಿಮ್ಮ ಮಗ ದುರ್ಯೋಧನನ ಬುದ್ಧಿ ಸರಿ ಇಲ್ಲ ಅಂತ ನಿಮಗ್ ಗೊತ್ತಿದೆ, ಆದ್ರೂ ನಿಮಗೆ ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ, ವ್ಯಾಮೋಹಕ್ಕೆ ಕಾರಣ ಆಯ್ತು. ಆದ್ರಿಂದ ತ್ವಮ್ಹೇವ ಅತ್ರ ಭೃಶಂ ಗರ್ಹ್ಯ ಧೃತರಾಷ್ಟ್ರ ಸುತಪ್ರಿಯ. ಧೃತರಾಷ್ಟ್ರರೇ, ನಿಮಗೆ ನಿಂದನೆ ಮಾಡ್ಬೇಕು. ಯಾಕೆಂದ್ರೆ ಮಕ್ಕಳನ್ನ ಕಂಡ್ರೆ ಜಾಸ್ತಿ ಪ್ರೀತಿ ಇಟ್ಕೊಂಡ್ರೆ ಅದಕ್ಕೆ ಹೀಗೆ ಅನುಚಿತವಾಗಿ ಇವನು ಹೀಗೆ ಬೆಳೆದಿದ್ದಾನೆ, ಹೀಗೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ. ತಪ್ಪಿಲ್ಲ. ಇಷ್ಟೆಲ್ಲ ಗಂಡನಿಗೆ ಉಪದೇಶ ಮಾಡಿದ್ರು ಗಾಂಧಾರಿ ಪಾತಿವ್ರತ್ಯ ಹಾಳಾಯ್ತಾ? ಇಲ್ಲ, ಕೊನೆವರೆಗೂ ಅವಳ ಪಾತಿವ್ರತ್ಯ ಹಾಗೇ ಇತ್ತು. ಇನ್ನು ಇಷ್ಟೇ ಅಲ್ಲದೆ ಶಕುಂತಲೆ ದುಷ್ಯಂತನ ಪ್ರಸಂಗದಲ್ಲೂ ಗಮನಿಸ್ಬೋದು. ದುಷ್ಯಂತ ಮರ್ತೇ ಬಿಡ್ತಾನೆ, ಗೊತ್ತೇ ಇಲ್ಲ, ಆಮೇಲೆ ಸ್ವೀಕಾರ ಮಾಡ್ತೀನಿ ಅಂತಾನೆ. ಆ ಕಡೆ ಮಗ ಬೆಳೆದು ಬಿಟ್ಟಿದ್ದಾನೆ. ಮಗ ಬೆಳೆದ್ರು ಆ ಕಡೆ ಅವಳು ಕಣ್ಣು ಮನಿ ಆಗಳ ಆಶ್ರಮದಿಂದ ಶಕುಂತಲೆ ಮಗುವನ್ನ ಕರ್ಕೊಂಬಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಯಾರು, ದುಷ್ಯಂತ. ಆಗ ಒಂದು ಮಾತನ್ನ ಹೇಳ್ತಾ ಹೋಗ್ತಾಳೆ ಶಕುಂತಲೆ. ಸುಮಾರು 75 ಶ್ಲೋಕಗಳಿಂದ ಉಪದೇಶ ಕೊಡ್ತಾ ಹೋಗ್ತಾಳೆ ಗಂಡನಿಗೆ. ಸ್ವಯಂ ಸಭೆಯಲ್ಲಿ ಉಪದೇಶ ಕೊಡ್ತಾಳೆ, ತಪ್ಪಿಲ್ಲ. ಅವಾಗೊಂದು ಮಾತು ಹೇಳ್ತಾಳೆ, ಮಾತ್ಯಾಕ್ಷೀಹಿ ಸಮಯಂ ರಾಜನ್ ಸತ್ಯಂ ಸಂಗತಮಸ್ತುತೆ. ಸಮಯ ಬಂದಾಗ ನೀನು ಪಾಲನೆ ಮಾಡ್ಬೇಕು, ಹಿಂದೆ ಮಾತು ಕೊಟ್ಟಿದ್ದಿ, ಆದ್ರೆ ಈಗ ಕೈ ಬಿಟ್ಟು ಹೋಗ್ತಾ ಇದೆಯಾ, ತಪ್ಪಿದು, ಇದನ್ನ ಮಾಡಬಾರದು ಅಂತ ಹೇಳ್ತಾ ಒಂದು ಶಾಪವನ್ನು ಹಾಕೋ ತರ ಒಂದು ಮಾತು ಹೇಳ್ತಾಳೆ. ಅಂದ್ರೆ ಇಷ್ಟು ಮಾತಕ್ಕೂ ಈ ಹಂತಕ್ಕೂ ಸ್ತ್ರೀ ಗಂಡನ ಹತ್ರ ಹೋಗ್ಬೋದು, ಆದ್ರೆ ವಿಚ್ಛೇದನ ತನಕ ಹೋಗ್ಬಾರ್ದಲ್ಲ. ಆ ವಿಚ್ಛೇದನ ಆಗದೆ ಇರೋ ತರ ಸೇರ್ಬೇಕು. ಆದ್ರೆ ಕೆಲವು ಸಲ ಕಠಿಣವಾದ ಮಾತುಗಳನ್ನು ಆಡಬಹುದು. ಧರ್ಮ ಮಾರ್ಗದಲ್ಲಿ ಗಂಡ ಇಲ್ದೇ ಇದ್ದಾಗ, ಅಧರ್ಮ ಮಾರ್ಗಕ್ಕೆ ಹೋದಾಗ ಎಳಿಲಿಕ್ಕೆ, ಒಳ್ಳೆಯ ದಾರಿಯನ್ನು ತೋರಿಸಲಿಕ್ಕೆ ಆಗ ಅವಶ್ಯವಾಗಿ ಮಾಡ್ಬೋದು ಅಂತ. ಏನ್ ಮಾತಾಡ್ತಾಳೆ ಅಂದ್ರೆ, ಈ ಮಗನನ್ನ ನೀನು ಸ್ವೀಕಾರ ಮಾಡೋದು ದೊಡ್ಡ ತಪ್ಪಾಗತ್ತೆ, ಈ ಮಗು ಏನ್ ಮಾಡ್ಬೇಕು ನಾಳೆ ದಿವಸ ನೀನ್ ನೋಡ್ಕೊಳ್ದೇ ಇದ್ರೆ ಅಂತ ಮಾತನ್ನ ಆಡ್ತಾ ಯದಿಮೇ ಯಾಚಮಾನಾಯ ವಚನಂ ನ ಕರಿಷ್ಯಸಿ ದುಷ್ಯಂತ ಶತಧಾ ಮೂರ್ಧ ತತಸ್ತೇದ್ಯ ಸ್ಫುಟಿಷ್ಯತಿ ಅಂತ ಒಂದು ಮಾತು ಹೇಳ್ತಾರೆ. ಒಂದ್ ವೇಳೆ ನಾನು ಬೇಡ್ಕೊಂಡ್ ಬಂದಿದ್ದೀನಿ, ನಾನು ನಿನ್ನ ಹತ್ರ ಬೇಡ್ತಾ ಇದ್ದೀನಿ, ಇಷ್ಟು ಬೇಡಿದ್ರು ನನ್ನನ್ನ ಮತ್ತೆ ನನ್ನ ಮಗನನ್ನ ಸ್ವೀಕಾರ ಮಾಡದೇ ಇದ್ರೆ ನಿನ್ನ ತಲೆ ಶತಧಾ 100 ಹೋಳಾಗ್ಲಿ ಅಂತ ಹೀಗೆ ಹೇಳೇ ಬಿಡ್ತಾಳೆ. ಅಂದ್ರೆ ಆ ಹಂತಕ್ಕೂ ಹೋಗ್ಬೇಕಾಗಿ ಬರುತ್ತೆ ತಿದ್ಲಿಕ್ಕೆ. ಈ ತರ ಶಾಸ್ತ್ರದಲ್ಲಿ ಭರ್ತಾರಂ ಅಭಿಸಂಪ್ರೇಕ್ಷ ಕ್ರುದ್ಧಾವಚನಂ ಅಬ್ರವೀತ್. ಗಂಡನ ಹತ್ರ ನೋಡ್ತಾನೆ ಶಕುಂತಲೆ, ಸಿಟ್ಟು ಮಾಡ್ಕೊಂಡು ಮಾತಾಡ್ತಾಳೆ. ಹೀಗೆ ಶಕುಂತಲೆ, ದ್ರೌಪದಿ ದೇವಿ, ಸೀತಾದೇವಿ, ಗಾಂಧಾರಿ ದೇವಿ ಇವರೆಲ್ಲ ತಾವು ಆಯಾಯ ಕಾಲಕ್ಕೆ ತಾವು ಗಂಡಂದ್ರಿಗೆ ಉಪದೇಶ ಕೊಟ್ಟಿದ್ದಾರೆ. ಕೊಟ್ಟು ಕೂಡಲೇ ಅವರ ಪಾತಿವ್ರತ್ಯಕ್ಕೆ ಏನು ಹಾನಿ ಆಗ್ಲಿಲ್ಲ, ಅವರ ಸದ್ಗುಣಗಳಿಗೆ ಹಾನಿ ಆಗ್ಲಿಲ್ಲ, ಅವರ ಪುಣ್ಯ ಏನು ಹೋಗ್ಲಿಲ್ಲ, ಆದ್ರೆ ಒಳ್ಳೇದೇ ಆಯ್ತು, ಎಲ್ಲಾ ಕಾಲದಲ್ಲೂ ಒಳ್ಳೇದೇ ಆಯ್ತು. ಹೀಗೆ ಪತ್ನಿಯರಾದವರು ಯಾವಾಗಲೂ ತಮಗೆ ಪತಿಯೇ ಗುರು, ಪತಿಯೇ ದೈವ, ನಿಜ ಆ ಭಾವನೆ ಇದ್ದೇ ಇದೆ. ಯಾವಾಗಲೂ ಮಧ್ವಾಚಾರ್ಯರು ಹಾಗೆ ಹೇಳಿದವರು, ಭಾಗವತ ತಾತ್ಪರ್ಯದಲ್ಲಿ ಹಾಗೆ ಆಚಾರ್ಯ ಹೇಳ್ತಾರೆ, ಪತಿಯಲ್ಲಿ ಹರಿಭಾವನೆಯನ್ನ ತಾಳಿ, ಭಗವಂತನ ಸನ್ನಿಧಾನ ಇದೆ ಅಂತ ಇಟ್ಕೊಳ್ಳಿ, ಆಗ ನೀವು ನಿಮ್ಮ ಗಂಡಂದ್ರಿಗೆ ಬೈಯೋದನ್ನ ಕಡಿಮೆ ಮಾಡ್ತೀರಿ ಅಂತ ಒಂದು ಉಪದೇಶ ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ ಗಂಡನ ನೋಡಿ ಸಿಟ್ಟು ಬರುತ್ತೆ, ಈ ದೇವ್ರು ಒಳಗಡೆ ಇದ್ದಾನೆ, ನಾನ್ ಬೈದ್ರೆ ದೇವ್ರಿಗೆ ಬೈದ ಹಾಗೆ, ಬೇಡ ಅಂತ ಸುಮ್ನಾಗ್ಬೇಕಂತ ಹೆಂಡತಿ. ಹಾಗಂತ ಎಲ್ಲಾ ಸಲ ಹೀಗೆ ಸುಮ್ನಾಗ್ಬಿಟ್ರೆ ಉದ್ಧಾರ ಕಷ್ಟ. ಅದರಿಂದ ಅಂಥ ಆಚಾರ್ಯರೇ ತಾವು ಈ ತಾತ್ಪರ್ಯ ನಿರ್ಣಯದ ಮುಖಾಂತರ ಹಲವು ಬಾರಿ ಒಬ್ಬ ಸ್ತ್ರೀ ಹೇಗೆ ಗಂಡನ ಹತ್ರ ಇರ್ತಾಳೆ ಅನ್ನೋದನ್ನು ಕೂಡ ಅಲ್ಲಲ್ಲ ವಿವರಿಸಿರ್ತಾರೆ.
ಅದರಲ್ಲೂ ನಾವು ಮೂಲ ಗ್ರಂಥಗಳನ್ನೇ ನೋಡಿದಾಗ ಈತ ದುಷ್ಯಂತನಿಗೆ ಶಕುಂತಲೆ ಹೇಳಿದ್ದಾಗಬಹುದು, ಸೀತೆ ರಾಮನಿಗೆ ಹೇಳಿದ್ದಾಗಬಹುದು, ಗಾಂಧಾರಿ ಅಂತ ಪತಿವ್ರತೆ ತನ್ನ ಗಂಡನಿಗೆ ಸಭೆಯಲ್ಲಿ ಹೇಳಿದ್ದಿವೆಲ್ಲ, ಧೃತರಾಷ್ಟ್ರನಿಗೆ ಹೇಳಿದ್ದಾಗಬಹುದು, ದ್ರೌಪದಿ ಯುಧಿಷ್ಠಿರನಿಗೆ ಹೇಳಿದ್ದಾಗಬಹುದು. ಹೀಗೆ ಎಲ್ಲ ಸಂದರ್ಭದಲ್ಲಿ ಸಭೆಯಲ್ಲಿ ಹೇಳಿದ್ದು ಉಂಟು, ಮನೆಯಲ್ಲ ಸಭೆಯಲ್ಲೇ ಎಲ್ಲರ ಮುಂದೆ ಹೇಳಿದ್ದುಂಟು. ಹಾಗಾಗಿ ಹೇಳಬೇಕಾದ ಕ್ರಮ, ಹೇಳುವ ರೀತಿ ಇದನ್ನೆಲ್ಲ ಪಾಲಿಸ್ಕೊಂಡ್ರೆ ಅವಶ್ಯವಾಗಿ ಸ್ತ್ರೀಯೂ ಕೂಡ ಪತ್ನಿಯೂ ಕೂಡ ಪತಿಗೆ ಒಂದ್ ರೀತಿ ಈ ಅರ್ಥದಲ್ಲಿ ಗುರುವೇ ನಿಜವಾಗಿ. ಅದರಿಂದ ಸ್ನೇಹಿತ ಭಾವನೆಯಲ್ಲಿ ಸ್ನೇಹಿತೆಯಂತೆ ಗಂಡನಿಗೆ ಅವಶ್ಯವಾಗಿ ಸ್ತ್ರೀ ಉಪದೇಶ ಕೊಡ್ಲೇಬಹುದು ಹೆಂಡತಿ ಅಂತ ತಿಳಿಸ್ತಾ, ಪುಣ್ಯ ಏನೋ ಕಡಿಮೆ ಆಗತ್ತೆ, ವ್ರತಲೋಪ ಆಗ್ಬಿಡತ್ತೆ, ವ್ರತ ಮಾಡಿದ ಪುಣ್ಯ ನಾವು ಕಳ್ಕೊಳ್ತೀವಿ ಅನ್ನೋ ಭಾವನೆ ಏನೂ ಇಲ್ಲ. ಅವಶ್ಯವಾಗಿ ಗಂಡನಿಗೂ ಹೆಂಡತಿ ಉಪದೇಶವನ್ನ ಯಾವ ಕ್ರಮದಲ್ಲಿ ಕೊಡ್ಬೋದು ಆ ಕ್ರಮದಲ್ಲಿ ಹೋಗ್ಬೋದು, ಹಂತಕ್ಕೂ ಹೋಗ್ಬೋದು, ಶಕುಂತಲೆ ತರ ಆ ಹಂತಕ್ಕೂ ಹೋಗ್ಬೋದು. ಅಂತೂ ಸರಿಯಾದ ಧರ್ಮ ಮಾರ್ಗದಲ್ಲಿ ಗಂಡನನ್ನು ತಗೊಂಬರೋದಿದೆಯಲ್ಲ ಬಹಳ ಮುಖ್ಯ. ಹಾಗಾಗಿ ಹೆಂಡತಿ ಗಂಡನ ಬಿಟ್ಟು ಓಡೋಗ್ಬಿಡೋದೇ ಮಾರ್ಗ ಅಲ್ಲ. ಎಷ್ಟೋ ಸರಿ ಹಾಗೆ ಚಿಂತಿಸೋದಿದೆ ಕಲಿಯುಗದಲ್ಲಿ, ಅಯ್ಯೋ ನನ್ನ ಗಂಡ ಇನ್ನ ಉದ್ಧಾರ ಆಗಲ್ಲ, ತಿದ್ಕೊಳ್ಳಲ್ಲ, ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ವಿಚ್ಛೇದನ ಕೊಡೋ ಹಾಗಿಲ್ಲ. ಹಿಂದೂ ಧರ್ಮದ ಪ್ರಕಾರ ಏನು ವಿಚ್ಛೇದನಕ್ಕೆ ಇಲ್ಲ, ಶಾಸ್ತ್ರದ ಪ್ರಕಾರ ಹಾಗೆ ವಿಚ್ಛೇದನ ಮಾಡಲೇಬಾರದು ಅಂತ ಇದೆ. ವಿಚ್ಛೇದನ ಮಾಡಿದ್ರೆ ಅದು ಮುಗೀತು ಅಂತ ಅರ್ಥ. ಅವಾಗ ಎಲ್ಲ ಧರ್ಮಲೋಪ ಅಲ್ಲೇ ಶುರು. ಅದರಿಂದ ವಿವಾಹ ಒಂದು ಸಲಿ ಕಟ್ಟಿಕೊಂಡ ಮೇಲೆ ಆ ಗಂಡನ ಜೊತೆಗೆ ತಿದ್ದಿ ನಡಿಬೇಕು ಅಂತಾನೆ ಶಾಸ್ತ್ರ ಹೇಳೋದು. ಶಾಸ್ತ್ರದ ಮಾರ್ಗವನ್ನ ಮೀರ್ಲಿಕ್ಕೆ ನಮ್ಗೆ ಯಾರಿಗೂ ಹಕ್ಕಿಲ್ಲ, ಮೀರಿದ್ರು ಮೌನವಾಗಿರ್ಬೇಕಷ್ಟೆ. ಆದ್ರೆ ಇನ್ನೊಂದು ಕಡೆ ದಾರಿ ತಪ್ಪೋ ಹಾಗೆ ಆಗ್ಲೇಬಾರ್ದು. ಆದಷ್ಟು ಗಂಡನನ್ನ ಹತೋಟಿಲಿ ಇಟ್ಕೊಳ್ಬೇಕು. ಯಾವ ರೀತಿ ಹತೋಟಿ? ಯಾವಾಗಲೂ ತನ್ನ ಹತೋಟಿಲಿ ಹೇಳ್ದಾಗ ಕೇಳ್ಬೇಕು ಅನ್ನೋ ಭರದಲ್ಲ, ಧರ್ಮ ಮಾರ್ಗದಲ್ಲಿ ಹತೋಟಿಯನ್ನು ಅವಶ್ಯವಾಗಿ ಪತ್ನಿಯರು ಪತಿಯಂದ್ರ ಬಗ್ಗೆ ಇಟ್ಕೊಳ್ಳೇಬೇಕು ಅಂತ ತಿಳಿಸ್ತಾ, ಹೀಗೆ ಅನೇಕ ದೃಷ್ಟಾಂತಗಳ ಮುಖಾಂತರ ಪತ್ನಿ ತನ್ನ ಪತಿಗೆ ಯಾವ್ಯಾವ ರೀತಿ ಕ್ರಮವನ್ನ ಅನುಸರಿಸಿ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಆಗತ್ತೋ ಅಷ್ಟನ್ನು ಪ್ರಯತ್ನ ಪಟ್ಟು ನಡೆಸಿದ್ರೆ ವಿಶೇಷ ಪುಣ್ಯ ಅವಾಪ್ತಿ. ಅಷ್ಟೇ ಅಲ್ಲ, ಅನ್ಯೋನ್ಯ ದಾಂಪತ್ಯವನ್ನ ಪಡೆದು ಅನ್ಯೋನ್ಯವಾಗಿ ಪರಸ್ಪರ ಧರ್ಮ ಮಾರ್ಗದಲ್ಲಿ ನಡೆದ್ರೆ ತುಂಬಾ ಪುಣ್ಯ ಜಾಸ್ತಿ. ಒಬ್ಬೊಬ್ಬರೇ ಧರ್ಮ ಕಾರ್ಯದಲ್ಲಿ ತೊಡಗಿದಾಗ ಏನ್ ಪುಣ್ಯನೋ, ಜೊತೆಗೆ ಸೇರಿ ಮಾಡಿದಾಗ ಇನ್ನೂ ಜಾಸ್ತಿ ಪುಣ್ಯ. ಹಾಗಾಗಿ ಈ ಅನ್ಯೋನ್ಯ ದಾಂಪತ್ಯ ಮೂಡಿ ಆ ಉಪದೇಶದಿಂದ ಸಾರ್ಥಕ್ಯವನ್ನ ಜೀವನದಲ್ಲಿ ಪಡೆದುಕೊಳ್ಬಹುದು ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನ ವೀಕ್ಷಿಸಿದ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹವನ್ನ ವಿಶೇಷವಾಗಿ ಪ್ರಾರ್ಥಿಸ್ತಾ, ಅನ್ಯೋನ್ಯ ದಾಂಪತ್ಯ ಹಾಗೆ ಶಾಶ್ವತವಾಗಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.